ಇನ್ನು ಸಿಎಂ ಸಿದ್ದರಾಮಯ್ಯರನ್ನ ಸಿದ್ದರಾಮುಲ್ಲಾ ಖಾನ್ ಎಂದಂತಹ ಅನಂತಕುಮಾರ್ ಹೆಗಡೆ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಸಂವಿಧಾನ ಬದಲಿಸುವ ಆ ವ್ಯಕ್ತಿ ಮಾತಿಗೆ ಯಾವ ಬೆಲೆಯೂ ಕೂಡ ಇಲ್ಲ. ಮಾತನಾಡ್ತಾ ಇದ್ರಲ್ವಾ, ಸಂವಿಧಾನ ಬದಲಾಗುತ್ತೆ, ಬದಲಾವಣೆ ಮಾಡ್ತೀವಿ ಅಂತ ಮಾತನಾಡ್ತಾ ಇದ್ದಂತಹ ಆ ವ್ಯಕ್ತಿಯ ಮಾತಿಗೆ ಯಾವುದೇ ಬೆಲೆ ಇಲ್ಲ. ಮುಸ್ಲಿಂ ಕಂಡ್ರೆ ಬಿಜೆಪಿನವರಿಗೆ ಆಗೋದಿಲ್ಲ. ಅನಂತಕುಮಾರ್ ಹೆಗಡೆ ಅಂತವರನ್ನ ಕಿತ್ತು ವಹಿಸಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮುಸ್ಲಿಮರನ್ನ ಕಂಡ್ರೆ ಬಿಜೆಪಿಯವರಿಗೆ ಆಗೋದಿಲ್ಲ, ಹೀಗಾಗಿ ಅನಂತಕುಮಾರ್ ಹೆಗಡೆ ಅಂತವರನ್ನ ಪಕ್ಷದಿಂದ ಕಿತ್ತೆಸೆಯಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಅಸಮಾಧಾನ ಹೊರಹಾಕಿದ್ದಾರೆ. ಅವ್ರಿಗೆ ಕಾಣ ಎಲ್ಲ ಹಳದಿಯಾಗಿ ಕಾಣ್ತೇವೆ ಅಂತ ಅವ್ರಿಗೆ ಏನ್ ಮಾಡಕ್ಕಾಗುತ್ತೆ. ಆಮೇಲೆ ರೋಗ ಅವ್ರಿಗೆ ಅವರು ಮಾತು ಹೇಳೋದು ಸಬ್ಕ ವಿಕಾಸ್ ಅಂತ ಮಾತಾಡೋ ಮುಸ್ಲಿಮಾನರನ್ನೇ ವಿರೋಧ ಮಾಡೋದು. ಈಗ ನನಗೆ ಯಾಕೆ ಸಿದ್ದರಾಮುಲ್ಲಾ ಖಾನ್ ಅಂತ ಕರೀತಾರೆ, ಯಾಕ್ರಿ ಹೇಳ್ತಾರೆ? ಅವರು ಅಲ್ಪಸಂಖ್ಯಾತ ಧರ್ಮಕ್ಕೆ ವಿರುದ್ಧವಾಗಿರೋರು, ಅದಕ್ಕೆ ಹಂಗೆ ಕರೀತವೆ ಅಷ್ಟೇ. ಅನಂತಕುಮಾರ್ ಹೆಗಡೆ ಈ ಸಂವಿಧಾನನೇ ನಾವು ಅಧಿಕಾರಕ್ಕೆ ಬಂದಿರೋದೇ ಈ ಸಂವಿಧಾನ ಬದಲಾವಣೆ ಮಾಡೋಕ್ಕೆ ಅಂತ ಬಂದವರು. ಅವರು ಲೋಕಸಭಾ ಸದಸ್ಯರಾಗಕ್ಕೆ ಲಾಯಕ ಹೇಳಿ ನೋಡೋಣ. ಅಂಥವ್ರು ಇಂಥ ಹೇಳಿಕೆ ಕೊಟ್ಟರೆ ಇದಕ್ಕೆ ಯಾವ ಕಿಮ್ಮತ್ತು ಇರ್ತದೆ? ಹೇಳಪ್ಪ. ಮಿನಿಸ್ಟರ್ ಆಗಿದ್ದಾಗ ಹೇಳಿದ್ದದು, ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ. ಅವ್ರಿಗೆ ಸಂವಿಧಾನದ ಬಗ್ಗೆ ಗೌರವ ಇಲ್ಲದಿದ್ದವರು ಲೋಕಸಭಾ ಸದಸ್ಯರಾಗಲಿಕ್ಕೆ ಲಾಯಕ. ಅವರಿಗೆ ಈ ಕಾಮಾಲೆ ರೋಗ